ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಡೆಲಿವರಿ ವೀಡಿಯೋಸ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದಾಗ ತುಂಬ ಜನ ರಿಕ್ವೆಸ್ಟ್ ಮಾಡಿ ಕೇಳಿರೋ ಕ್ವಶನ್ಸ್ ಏನು ಅಂದರೆ, ನೀವು ಇಷ್ಟು ಸಣ್ಣ ಇದ್ದೀರಾ, ಹೆಂಗೆ ನಾರ್ಮಲ್ ಡೆಲಿವರಿ ಆಯಿತು, ನಾರ್ಮಲ್ ಡೆಲಿವರಿಗೆ ಏನಾದರೂ ಟಿಪ್ಸ್ ಇದ್ದರೆ ಹೇಳಿ, ಯಾವ ಥರ ಫುಡ್ನ ತೊಗೊತಾ ಇದ್ದರೆ ನೀವು, ನಿಮ್ಮ ಡೈಲಿ ರೊಟೀನ್ ಯಾವ ಥರ ಇರ್ತಾಯಿತ್ತು, ಮತ್ತು ನೀವು ಯಾವುದಾದ್ರೂ ಎಕ್ಸಸೈಸ್ ಮಾಡಿದ್ದೀರಾ ನಾರ್ಮಲ್ ಡೆಲಿವರಿಗೆ ಅಂತ ಸಪ್ರೇಟಾಗಿ ಏನಾದರೂ ಎಕ್ಸಸೈಸ್ ಮಾಡಿದರೆ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ ಮ್ಯಾಮ್, ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡಿ ಮೆಸೇಜಸ್ ಮಾಡ್ತಾನೆ ಇದ್ದೀರಾ. ನಾರ್ಮಲ್ ಡೆಲಿವರಿ ಆಗಲೇಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೆ, ಯಾಕಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ನನ್ನ ಕೆಲಸಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು, ನಾನು ಫಿಸಿಕಲ್ಲಾಗಿ ಫಿಟ್ಟಾಗಿರಬೇಕು ಅನ್ನೋ ಒಂದೇ ಒಂದು ಇಂಟೆನ್ಷನಿಂದ ಏನೇ ಆದರೂ ಪರವಾಗಿಲ್ಲ ನನಗೆ ನಾರ್ಮಲ್ ಡೆಲಿವರಿನೇ ಆಗಬೇಕು ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ. ಸೊ ಅದೊಂದು ಫಸ್ಟ್ ಥಿಂಗ್ ನಾನು ಮಾಡಿದ್ದೇನು ಅಂದರೆ, ಏನು ಹೆಚ್ಚಿಗೆ ಏನೂ ಇಲ್ಲ, ನನಗೆ ಏನೇ ಆದರೂ ಪರವಾಗಿಲ್ಲ, ನಾನು ಸೆಕ್ಷನ್ ಅನ್ನೋ ಆಪ್ಷನ್ಗೆ ಹೋಗಬಾರ್ದು, ನಾರ್ಮಲ್ಲೇ ಆಗಬೇಕು ನನಗೆ ಅಂತ ನನ್ನ ಮೈಂಡಲ್ಲಿ ಒಂದೇ ಇತ್ತು. ಪ್ರೆಗ್ನೆಂಟ್ ಆದಾಗ್ಲಿಂದನೂ ಎಂಡ್ವರೆಗೂ ನನಗೆ ನಾರ್ಮಲ್ಲೇ ಆಗಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೆ ನಾನು. ಏನೇ ಆದರೂ ಪರವಾಗಿಲ್ಲ ನಂಗೆ ನಾರ್ಮಲ್ಲೇ ಆಗಬೇಕು, ನಾರ್ಮಲ್ಲೇ ಬೇಕು ನನಗೆ ಅಂತ. ಅದಕ್ಕೋಸ್ಕರ ಮತ್ತು ಹಾಸ್ಪಿಟ್ಲಲ್ಲಿ ಕೂಡ ನನಗೆ ತುಂಬ ಜನ ಸಜೆಸ್ಟ್ ಮಾಡಿದ್ರು, ಆಗಲ್ಲ ಅದು ಇದು ಅಂತ ವಿಡಿಯೋಸ್ ನೋಡಿ ಸ್ವಲ್ಪ ಜನ. ನಾನು ಹಾಸ್ಪಿಟ್ಲಲ್ಲಿ ಹೋಗ್ತಿದ್ದೆ ಅಲ್ಲ, ಅವ್ರನ್ನ ಡೈರೆಕ್ಟಾಗಿ ಕೇಳಿದೆ, ಏನೇ ಆದರೂ ಪರವಾಗಿಲ್ಲ ನನಗೆ ನಾರ್ಮಲ್ಲೇ ಆಗಬೇಕು, ಏನಾದರೂ ಮಾಡಿ ಅಂತ. ಆ್ಯಕ್ಚುಲಿ ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ನಮ್ಮ ಮನೆ ಹತ್ರನೇ ಒಂದು ಕ್ಲಿನಿಕ್ಗೆ ಹೋಗಿ ತೋರಿಸ್ಕೊಂಡಿದ್ದೆ. ಅದಾದಮೇಲೆ ನನ್ನ ಮನೆಗೆ ಬಂದಮೇಲೆ ಇನ್ಸ್ಟಾಗ್ರಾಮಿಗೆ ಸ್ಕ್ರೋಲ್ ಮಾಡಬೇಕಾದ್ರೆ ಡಾಕ್ಟರ್ ಶಿಲ್ಪಾ GB ಕನ್ನಡ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಸಿಕ್ತು. ಅವ್ರ ಅಕೌಂಟ್ ಓಪನ್ ಮಾಡಿ ನೋಡಿದಾಗ ಎಲ್ಲ ನಾರ್ಮಲ್ ಡೆಲಿವರಿನೇ ಇದೆ, ನೋಡೋಣ ಒಂದು ಆಪ್ಷನ್ ತೊಗೊಳ್ಳೋಣ, ಒಂದು ಸರಿ ವಿಸಿಟ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡ್ವಿ. ಅದುವರೆಗೂ ನಾವು ಯಾವ ಹಾಸ್ಪಿಟ್ಲಲ್ಲಿ ಹೋಗಿ ತೋರಿಸ್ಕೋಬೇಕು ಅನ್ನೋದು ಕೂಡ ನಾವು ಡಿಸೈಡ್ ಮಾಡಿರಲಿಲ್ಲ ಅಷ್ಟೊತ್ತಿಗೆ. ಆ್ಯಕ್ಚುಲಿ ನಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋ ಅಷ್ಟೊತ್ತಿಗೆ 1 ಮಂತ್ ಕಂಪ್ಲೀಟ್ ಆಗೋಗಿತ್ತು. 5 ವೀಕ್ಸ್ ಅಂತ ಹೇಳಿದ್ರು ನಾನು ಹೋಗಿ ತೋರಿಸ್ಕೊಳ್ಬೇಕಾದ್ರೆ. ಸೊ ಎಲ್ಲಿ ತೋರಿಸ್ಕೋಬೇಕು ಅನ್ನೋದು ಕನ್ಫ್ಯೂಷನಲ್ಲೇ ಇದ್ದೆ ನಾನು. ನೋಡೋಣ ಇರು ಅಂತ ಅನ್ಕೊತಾ ಇದ್ವಿ ಮನೆಯಲ್ಲಿ. ನಾವು ಮನೆ ಹತ್ರನೇ ಒಂದು ಕ್ಲಿನಿಕಲ್ಲಿ ತೋರಿಸ್ಕೊತಾ ಇದ್ದೆ ಫಸ್ಟು. ನಾನು ತೋರಿಸ್ಕೊಳ್ಳೋ ಅಷ್ಟೊತ್ತಿಗೆ 5 ವೀಕ್ಸ್ ಅಂತ ಹೇಳಿದ್ರು, ಅಂದರೆ 1 ಮಂತ್ ಕಂಪ್ಲೀಟ್ ಆಗೋಗಿದೆ ಆಲ್ರೆಡಿ, ಇವಾಗ 2nd ಮಂತ್ ಅಂತ ಹೇಳಿದರು ನನಗೆ. ಸೊ ಆಯಿತು ಅಂತೇಳ್ಬಿಟ್ಟು ತೋರಿಸ್ಕೊಂಡು ಮನೆಗೆ ಬಂದುಬಿಟ್ಟು ಅವ್ರು ನೋಡಿದ ರೀತಿ ನನಗಂತೂ ಇಷ್ಟ ಆಗಲಿಲ್ಲ. ಬೇರೆ ಎಲ್ಲಾದರೂ ತೋರಿಸ್ಕೊಳ್ಳೋಣ, ಹೆಬ್ಬಾಳಲ್ಲಿ ಬ್ಯಾಪ್ಟಿಸ್ಟ್ ಅನ್ನೋ ಹಾಸ್ಪಿಟ್ಲಿದೆ, ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದೇ ಟೈಮ್ಗೆ ಮನೆಯಲ್ಲಿ ಹಿಂಗೆ ಬಂದು ಕೂತ್ಕೊಂಡು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ನನಗೆ ಡಾಕ್ಟರ್ ಶಿಲ್ಪಾ GB ಕನ್ನಡ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಸಿಕ್ತು. ಅದರಲ್ಲಿ ನೋಡಿದ್ರೆ ಎಲ್ಲ ನಾರ್ಮಲ್ ಡೆಲಿವರ್ಸೇ ಮಾಡ್ತಾರೆ ಆಲ್ಮೋಸ್ಟ್ ಅಂತ ಎಲ್ಲ ವೀಡಿಯೋಸು ಅದೇ ಥರ ಇತ್ತು. ಹಾಗಾಗಿ ನಾನು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡೆ. ಅಲ್ಲಿ ನಂಬರ್ ಮೆನ್ಷನ್ ಮಾಡಿದ್ರು, ಅಕೌಂಟಲ್ಲೇ ಒಂದು ನಂಬರ್ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡೆ. ಅಪಾಯಿಂಟ್ಮೆಂಟ್ 3 ಡೇಸ್ ಕೊಟ್ಟರು. ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಾಸ್ಪಿಟ್ಲಿಗೆ ಹೋದ್ವಿ, ಮ್ಯಾಮ್ನ ಮಾತಾಡ್ಸ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಹೋದಾಗ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು ಅಲ್ಲಿ. ಅವ್ರು ನೋಡ್ಕೊಂಡಿದ್ದ ರೀತಿ ತುಂಬ ಇಷ್ಟ ಆಯಿತು ನನಗೆ. ಚೆಕ್ ಮಾಡಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ವಿಶಸ್ ಹೇಳಿ ಸ್ವೀಟೆಲ್ಲ ಕೊಡಿಸಿದ್ರು. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ನೋಡಿಕೊಂಡ್ರು ಆ ಹಾಸ್ಪಿಟ್ಲಲ್ಲಿ. ಇಲ್ಲೇ ತೋರಿಸ್ಕೊಳ್ಳೋಣ ಅಂತಲೂ ನಾವು ಫಿಕ್ಸ್ ಆದ್ವಿ. ಅದಾದಮೇಲೆ ನಾನು ಸ್ವಲ್ಪ ದಿನ ಆದಮೇಲೆ ಅಂದ್ಕೊತಾ ಇದ್ದೆ, ಏನೇ ಆದರೂ ಪರವಾಗಿಲ್ಲ ನಾನು ನಾರ್ಮಲ್ಲೇ ಮಾಡ್ಕೋಬೇಕು, ನಾರ್ಮಲ್ಲೇ ಆಗಬೇಕು ನನಗೆ ಅನ್ನೋ ಒಂದು ಕಾನ್ಸೆಪ್ಟ್ ನನ್ನ ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿತ್ತು. ಯಾಕಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ನಾನು ಮನೆಯಲ್ಲಿ ಇರೋದಕ್ಕಿಂತ ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ನನಗಿರೋದ್ರಿಂದ ಏನೇ ಆದರೂ ಪರವಾಗಿಲ್ಲ, ನಾನು ಅಂದರೆ ಸೆಕ್ಷನ್ ಆದರೆ ಫಿಸಿಕಲ್ಲಾಗಿ ಫಿಟ್ಟಾಗಿರೋಕ್ಕೆ ಸ್ವಲ್ಪ ದಿನ ಆಗಲ್ಲ, ಯಾಕೆ ಬೇಕು ಅದ್ರ ಬಗ್ಗೆ ಏನೋ ಒಂಥರ ಭಯ. ಸೆಕ್ಷನ್ ಅಂದ್ರೇ ಭಯ ನನಗೆ. ಸೊ ಏನೇ ಆದರೂ ಪರವಾಗಿಲ್ಲ ನಾರ್ಮಲ್ಲೇ ಮಾಡ್ಕೋಬೇಕು ಅನ್ನೊಂದು ಮೈಂಡ್ಸೆಟ್ನ ನಾನು 3rd ಮಂತಿಂದನೇ ಮೈಂಡಲ್ಲಿ ಒಂದೇ ಫಿಕ್ಸ್ ಆಗಿದ್ದೆ. ಏನೇ ಆದರೂ ಪರವಾಗಿಲ್ಲ ನಂಗೆ ನಾರ್ಮಲ್ ಡೆಲಿವರಿನೇ ಆಗಬೇಕು, ನಾರ್ಮಲ್ಲೇ ಆಗಬೇಕು ನನಗೆ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೆ. ಹಾಸ್ಪಿಟ್ಲಲ್ಲಿ ಹೋದಾಗ ಕೂಡ ಅವ್ರನ್ನ ಕೇಳಿದೆ, ಮ್ಯಾಮ್ ಏನಾದರೂ ಮಾಡಿ ನನಗೆ ನಾರ್ಮಲ್ಲೇ ಮಾಡಿಕೊಡಿ ಮ್ಯಾಮ್, ಅಂದರೆ ನಾನು ನೆಕ್ಸ್ಟ್ ಫ್ಯೂಚರಲ್ಲಿ ಫಿಸಿಕಲ್ಲಾಗಿ ನಾನು ಫಿಟ್ಟಾಗಿರಬೇಕು, ನನ್ನ ಫ್ಯೂಚರಲ್ಲಿ ಕೆಲಸಕ್ಕೆ ಹೋಗಬೇಕು ಅಂತಂದರೆ ಏನೇ ಆದರೂ ಪರವಾಗಿಲ್ಲ ನನಗೆ ನಾರ್ಮಲ್ಲೇ ಬೇಕು, ನಾನು ತಡ್ಕೋತೀನಿ ಆ ಪೇಯ್ನ ಅಂತ. ಸೊ ಅವರು ಇನ್ನು 3rd ಮಂತೇ ಅಲ್ವಾ, ಸೊ 3rd ಮಂತ್ ಫಸ್ಟ್ ಕಂಪ್ಲೀಟ್ ಆಗಲಿ, ಅದಾದಮೇಲೆ 4th ಮಂತಿಂದನೂ ನಾನು ಏನು ಹೇಳ್ತೀನೋ ಅದನ್ನು ಫಾಲೋ ಮಾಡು ಅಂತ ಹೇಳ್ತಾಯಿದ್ರು ಆ ಮ್ಯಾಮು. ತುಂಬ ಸಪೋರ್ಟ್ ಮಾಡಿದ್ದಾರೆ ಡಾಕ್ಟರ್ ಶಿಲ್ಪಾ GB ಅನ್ನೋರು. ತುಂಬಾ ಸಪೋರ್ಟಿವ್ ಆ ಮ್ಯಾಮ್ ಅಂತೂ. ಬರ್ತಾ ಹೋಗ್ತಾ ಅಂದರೆ ಫ್ರೆಂಡ್ ಆಗಿಬಿಟ್ರು ಅವರು ನಮಗೆ. ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು ಹಾಸ್ಪಿಟ್ಲಲ್ಲಿ ಹೋದಾಗ. ಅವರು ಫುಡ್ ಚಾಟ್ನ ಕೊಟ್ಟು ಕಳಿಸಿದ್ರು.
ಹಾಸ್ಪಿಟ್ಲಲ್ಲಿ ಒಂದು ಫುಡ್ ಚಾರ್ಟ್ನ ಕೊಟ್ಟಿದ್ದರು. ಅದೇ ಫುಡ್ ಚಾರ್ಟ್ನ ಫಾಲೋ ಮಾಡಿದೆ ನಾನು. ನಾರ್ಮಲ್ ಡೆಲಿವರಿಗೆ ನಾವು ಮೇಯ್ನ್ ಮಾಡಬೇಕಾಗಿರೋದು ಏನೇನು ಕೆಲಸಗಳು ಅಂದರೆ ಮನೆಯಲ್ಲಿ ಕೂತ್ಕೊಂಡು ಮಾಡೋ ಎಲ್ಲ ಕೆಲಸಗಳು, ಅಂದರೆ ಕಸ ಗುಡಿಸೋದು, ಮನೆ ಒರೆಸೋದು, ತರಕಾರಿ ಕಟ್ ಮಾಡ್ಕೊಳ್ಳೋದು, ಪ್ರತಿಯೊಂದು ಕೆಲಸನೂ ಅಷ್ಟೇ ನೆಲದ ಮೇಲೆ ಕೂತ್ಕೊಂಡು ಮಾಡಬೇಕು. ಆವಾಗಲೇ ಸ್ವಲ್ಪ ಈಸಿ ಆಗುತ್ತೆ. ನಾರ್ಮಲ್ಗೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇದು. ನನಗೆ ಕೂಡ ಡಾಕ್ಟರ್ಸ್ ಅದನ್ನೇ ಸಜೆಸ್ಟ್ ಮಾಡ್ತಾಯಿದ್ರು. ನಾನು ನನ್ನ 4th ಮಂತಿಂದ 9th ಮಂತ್ವರೆಗೂ ನಾನು ನಮ್ಮಮ್ಮ ಮನೆಯಲ್ಲೇ ಇದ್ದೆ. ಸೊ ಅಲ್ಲಿರಬೇಕಾದ್ರೆ ಕೆಲಸಗಳು ಜಾಸ್ತಿನೇ ಇರುತ್ತೆ. ಹಸು ಇರುತ್ತೆ, ಹಾಲಿಂಡೋದು ಆ ಥರ ಎಲ್ಲ ಇರ್ತಾಯಿತ್ತು ನಮ್ಮ ಮನೆಯಲ್ಲಿ. ನಮ್ಮಮ್ಮ ಮನೇಲಿ ಇರಬೇಕಾದ್ರೆ ಎಲ್ಲನೂ ಕೆಲಸ ಮಾಡ್ತಾಯಿದ್ದೆ. 9th ಮಂತ್ವರೆಗೂ ಅಷ್ಟೇ ಬಕ್ಕೊಂಡೇ ಕಸ ಗುಡಿಸ್ತಾ ಇದ್ದೆ. ನನ್ನ ಹಸ್ಬೆಂಡ್ ಮನೇಲಾದರೆ ಅಷ್ಟೊಂದೇನು ಕೆಲಸ ಇರ್ತಾ ಇರಲಿಲ್ಲ ನನಗೆ. ಸೊ ನಮ್ಮ ಮನೆ ಇಲ್ಲಾದರೆ ಅಟ್ಲೀಸ್ಟ್ ಕೆಲಸ ಇರುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ನಮ್ಮಮ್ಮ ಮನೇಲಿ ನಾನು ಜಾಸ್ತಿ ಇರ್ತಾಯಿದ್ದೆ. ಕಸ ಗುಡಿಸ್ತಾ ಇದ್ದೆ, ಪಾತ್ರೆ ತೊಳಿತಾ ಇದ್ದೆ. ಅದಾದಮೇಲೆ ಹಸು ಹತ್ರ ಎಲ್ಲ ಸಗಣಿ ಕೂಡ ಎತ್ತಿದ್ದೀನಿ. ಪ್ರತಿಯೊಂದು ಕೆಲಸನೂ ಮಾಡ್ತಾಯಿದ್ದೆ. ನೀರು ಎತ್ಕೊಂಬಂದು ಕೊಡೋದು ಎಲ್ಲ ಪ್ರತಿಯೊಂದು ಮಾಡ್ತಾಯಿದ್ದೆ ಈಸಿ ಆಗಬೇಕು ಅಂತ. ಹಾಲೊಂದು ಹಿಂಡಿಲ್ಲ ಅಷ್ಟೇ, ಅದು ಒದಿಯುತ್ತೆ ಅನ್ನೋ ಒಂದು ಕಾರಣಕ್ಕೆ ಹಾಲು ಹಿಂಡಿಲ್ಲ. ಅದು ಬಿಟ್ಟರೆ ನಾನು ಎಲ್ಲ ಕೆಲಸಗಳೂ ಮಾಡಿದ್ದೀನಿ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ. ಅವೆಲ್ಲ ಮಾಡಿರೋದಕ್ಕೇ ನನಗೆ ನಾರ್ಮಲಾಗಿ ಡೆಲಿವರಿ ಆಗಿರೋದು. ಮೇನ್ ಥಿಂಗ್ ಏನು ಅಂದರೆ ಅದ್ರ ಜೊತೆಗೆ ನಾನು ಯಾವ ಥರ ಫುಡ್ ತಗೊತಾ ಇದ್ದೆ ಅಂತ. ತುಂಬ ಜನ ನನಗೆ ನನ್ನ ಫುಡ್ ವ್ಲಾಗ್ಸ್ನ ಶೇರ್ ಮಾಡಿಕೊಂಡಾಗ ಯಾವಾಗಲೂ ಮುದ್ದೆ ತಿಂತೀರಾ ನೀವು ಅಂತಲೂ ಮೆಸೇಜ್ ಮಾಡಿದ್ದೀರಾ. ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಮೇಯ್ನ್ ಮುದ್ದೆ ತಿನ್ನಬೇಕು. ಮತ್ತು ನನ್ನ ಫುಡ್ ವೀಡಿಯೋಸ್ ನೋಡಿರೋರು ಒಂದಷ್ಟು ಜನ ನನಗೆ ನೀವು ಯಾವಾಗಲೂ ಮುದ್ದೆ ತಿಂತೀರಾ ಅಂತಲೂ ಮೆಸೇಜ್ ಮಾಡಿ ಕೇಳಿದ್ದೀರಾ. ಮೇಯ್ನ್ ನಾವೇನು ಫುಡ್ ತೊಗೊತಾ ಇದ್ದೀವಿ ಅಂತ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಅದು ಕೂಡ ಹೆಲ್ಪ್ ಆಗುತ್ತೆ ಡೆಲಿವರಿಗೆ. ಆ್ಯಕ್ಚುಲಿ ನಾನು ದಿನಕ್ಕೆ ಒಂದು ಸರಿ ಮಾತ್ರ ಮುದ್ದೆ ತಿಂತಾಯಿದ್ದಿದ್ದು. ಮಧ್ಯಾಹ್ನ ಹೊತ್ತು ತಿಂತಾಯಿದ್ದೆ ಜಾಸ್ತಿ, ಯಾಕಂದರೆ ಟೈಮ್ ಜಾಸ್ತಿ ಇರುತ್ತೆ, ಚೆನ್ನಾಗಿ ಅರಗುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ಮಧ್ಯಾಹ್ನ ಟೈಮ್ ತಿಂತಾಯಿದ್ದೆ ಮುದ್ದೆ ನಾನು. ಆ್ಯಕ್ಚುಲಿ ನಾನು ದಿನ ತಿಂತೀನಿ ಮುದ್ದೆ. ನನಗೆ ತುಂಬ ಇಷ್ಟ ಮುದ್ದೆ ತಿನ್ನೋದು ಮಾಡೋದು ಅಂತಂದರೆ. ನನಗೆ ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ನಾನು ಹಳ್ಳಿಯಲ್ಲಲ್ವ ಇದ್ದಿದ್ದು ನಮ್ಮಮ್ಮ ಮನೆ. ಸೊ ಅಲ್ಲಿ ಕಂಪಲ್ಸರಿ 2 ಹೊತ್ತು ಮುದ್ದೆನೇ ಮಾಡ್ತಾರೆ. ಸೊ ನಾನು ತಿಂತಾಯಿದ್ದೆ, ತುಂಬ ಇಷ್ಟಪಟ್ಟೆ ತಿಂತಾಯಿದ್ದೆ. ಏನೂ ಬೇಜಾರಾಗ್ತಾ ಇರಲಿಲ್ಲ ತಿನ್ನೋಕ್ಕೆ. ಯಾಕಂದ್ರೆ ನಾವು ತುಂಬ ದಿನ ಗಟ್ಟಿಯಾಗಿರಬೇಕು ಅಂದರೆ ಮುದ್ದೆ ತಿನ್ನಲೇಬೇಕು, ಬೇರೆ ಆಪ್ಷನ್ ನಮಗಿಲ್ಲ. ಮತ್ತು ಇನ್ನೊಂದು ಒಳ್ಳೆ ಫುಡ್ಡೇ ತಾನೇ ಮುದ್ದೆ ಅನ್ನೋದು ಏನೂ ತಪ್ಪೇನಿಲ್ಲ ತಿನ್ನೋದ್ರಲ್ಲಿ. ನಾನು ಒಂದೊತ್ತು ತಿಂತಾಯಿದ್ದೆ, ಮಧ್ಯಾಹ್ನ ಟೈಮಲ್ಲಿ ತಿಂತಾಯಿದ್ದೆ. ಯಾಕಂದರೆ ಟೈಮ್ ಇರುತ್ತೆ ಸಂಜೆವರೆಗೂ ಅರ್ಗಕ್ಕೆ ಅಂತ. ನೈಟ್ ಸ್ವಲ್ಪ ರೈಸ್ ಮಾತ್ರ ತೊಗೋತಾ ಇದ್ದೆ ನಾನು. ತುಂಬ ಇಷ್ಟಪಟ್ಟು ತಿಂತಾಯಿದ್ದೆ ನಾನು ಮುದ್ದೆನ. ನನಗೆ ತುಂಬಾ ಇಷ್ಟ ಆಗ್ತಾಯಿತ್ತು ಮುದ್ದೆ ತಿನ್ನೋದು ಅಂತಂದರೆ. ಯಾವ್ಯಾವ ಎಕ್ಸಸೈಸ್ನೆಲ್ಲ ಮಾಡಿದ್ದೀನೋ ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ ಇಲ್ಲಿ ಆ್ಯಡ್ ಮಾಡಿರ್ತೀನಿ. ಇದನ್ನು ಫಾಲೋ ಮಾಡಿ ಅಷ್ಟೇ. ನಾನು ಇಷ್ಟೇ ಮಾಡಿರೋದು, ಹೆಚ್ಚಿಗೆ ನಾನು ಯಾವ ಎಕ್ಸಸೈಸ್ನೂ ಮಾಡಿಲ್ಲ. ಏನೋ ಈಸಿ ಆಗುತ್ತೆ. ನಾನು ಬೇರೆ ಸಣ್ಣ ಇದ್ದೀನಿ. ತುಂಬ ಜನ ನನಗೆ ಕಮೆಂಟ್ ಮಾಡಿ ಹೇಳ್ತಾಯಿದ್ರು, ಏನಕ್ಕೆ ನಾರ್ಮಲ್ ತುಂಬ ಕಷ್ಟ ಆಗುತ್ತೆ, ನೀನು ಸೆಕ್ಷನ್ ಆಪ್ಷನ್ ತಗೋ, ಈಸಿ ಆಗುತ್ತೆ, ಸ್ವಲ್ಪ ಹೊತ್ತು ನೋವಿರುತ್ತೆ ಅಷ್ಟೇ, ಅದಾದಮೇಲೆ ನೋವೇ ಇರಲ್ಲ, ಗೊತ್ತಾಗಲ್ಲ ಅಂತ. ಬಟ್ ನಾನು ಸರಿ ಬಿಡು ಆಯಿತು ಏನೋ ಹೇಳ್ತಾರೆ ಅಂದ್ಕೊಂಡು ಸುಮ್ಮನೆ ಎದ್ಬಿಡ್ತಿದ್ದೆ. ಅದಾದಮೇಲೆ ನಾನು ಬಿಡು ಹಿಂಗೆ ಅಂದ್ಕೊಂಡು ಸುಮ್ಮನೆ ಆಗ್ತಾಯಿದ್ದೆ ನಾನು. ಮತ್ತು ಒಂದಷ್ಟು ಜನನೂ ನನ್ನ ಹತ್ರ ಬಂದು ಸೆಕ್ಷನ್ ಆಪ್ಷನ್ ತಗೋ, ಈಸಿ ಇರುತ್ತೆ, ಬೇಗ ಆಗೋಗುತ್ತೆ, ಪೇಯ್ನ್ ಸ್ವಲ್ಪ ದಿನ ಅಷ್ಟೇ ಮತ್ತೆ ಗೊತ್ತಾಗಲ್ಲ, ನಾರ್ಮಲ್ ಅದು ತಡ್ಕೊಳ್ಳಲ್ಲ ನೀನು, ಅಷ್ಟಕ್ಕೆ ನಿನಗಿಲ್ಲ, ನೀನು ಬೇರೆ ತೀರಾ ಸಣ್ಣ ಇದೆ, ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾಯಿದ್ರು ನನಗೆ. ಸರಿ ಅಂತ ಆಯಿತು ಅಂತ ಹೇಳ್ಕೊಂಡು ಬಂದುಬಿಡ್ತಾಯಿದ್ದೆ ನಾನು. ಅದಾದಮೇಲೆ ನಾನಂತೂ ಒಂದೇ ಮೈಂಡಲ್ಲಿದ್ದೆ, ಏನೇ ಆದರೂ ನಾನು ನಾರ್ಮಲ್ಲೇ ಮಾಡ್ಕೋಬೇಕು ಅಂತ. ನನ್ನ ಎಫರ್ಟ್ಸಿಂದನೇ ನಾರ್ಮಲ್ ಆಗಿದ್ದು. ನಾನು ಏನೇನು ತಿಂತಾಯಿದ್ದೆ, ನಾನು ಏನು ಕೆಲಸಗಳನ್ನ ಮಾಡ್ತಾಯಿದ್ದೆ, ನಾನು ನೆಕ್ಸ್ಟ್ ಆ್ಯಕ್ಟಿವ್ ಆಗಿದ್ದೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ಇನ್ಕ್ಲೂಡ್ ಆಗುತ್ತೆ ಇದರಲ್ಲಿ. ಯಾವ್ಯಾವ ಥರ ಎಕ್ಸಸೈಸ್ ನಾನು ಮಾಡಿದ್ದೀನಿ ಅನ್ನೋ ಎಲ್ಲ ಕ್ಲಿಪ್ಪಿಂಗ್ಸು ಇಲ್ಲಿ ಆ್ಯಡ್ ಮಾಡ್ತೀನಿ. ನೀವು ಇದನ್ನು ಫಾಲೋ ಮಾಡಿ ಅಷ್ಟೇ ಸಾಕು. ನಾನು ಇಷ್ಟೇ ಮಾಡೋದು ಎಕ್ಸಸೈಸ್, ನಾನು ಹೆಚ್ಚಿಗೆ ಏನೂ ಮಾಡಿಲ್ಲ. ನಾನು ಏನೇನು ಎಕ್ಸಸೈಸ್ ಮಾಡಿದ್ನೋ ಅದನ್ನು ಮಾತ್ರ ಇಲ್ಲಿ ಹಾಕ್ತೀನಿ. ಇದು ಜಸ್ಟ್ ನೀವು ಇದನ್ನು ಫಾಲೋ ಮಾಡಿದ್ರೆ ಅಷ್ಟೇ ಸಾಕು. ನಾನು ಇದಿಷ್ಟೇ ಮಾಡಿರೋದು. ಸೊ ನಾನು ಇಷ್ಟನ್ನೇ ಮಾತ್ರ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಏನೋ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟರೆ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅಷ್ಟೇ ವಿಡಿಯೋ ಮಾಡ್ತಾ ಇರೋದು ನಾನು. ಒಂದಷ್ಟು ಜನ ಬಂದು ಕಮೆಂಟ್ ಮಾಡಿದ್ದೀರಾ, ಮ್ಯಾಮ್ ನೀವಿಷ್ಟು ಸಣ್ಣ ಇದ್ದೀರಾ, ನಿಮಗೆ ಹೆಂಗೆ ಮ್ಯಾಮ್ ನಾರ್ಮಲ್ ಡೆಲಿವರಿ ಆಯಿತು, ಏನೇನೆಲ್ಲ ಟಿಪ್ಸ್ ಫಾಲೋ ಮಾಡಿದೆ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ, ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ, ನಾನು ಇವಾಗ ಪ್ರೆಗ್ನೆಂಟ್ ಆಗಿದ್ದೀನಿ, ಸ್ವಲ್ಪ ಹೆಲ್ಪ್ ಆಗಲಿ, ಶೇರ್ ಮಾಡ್ಕೊಳ್ಳಿ ವಿಡಿಯೋಸು ಅಂತ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ. ಸೊ ನಿಮಗೋಸ್ಕರ ಅಂತಲೇ ವಿಡಿಯೋಸ್ ಮಾಡ್ತಾ ಇರೋದು. ಏನೋ ಒಂದಷ್ಟು ಜನಕ್ಕೆ ಹೇಳೋದ್ರಿಂದ ನಮಗೇನು ಲಾಸ್ ಆಗೋದಿಲ್ಲ. ಏನೋ ಹೆಲ್ಪ್ ಮಾಡಿದ್ರೆ ಒಳ್ಳೆಯದೇ ತಾನೇ. ಹೆಲ್ಪ್ ಮಾಡೋದ್ರಿಂದ ಏನೂ ಆಗೋದಿಲ್ಲ, ಲಾಸ್ ಏನೂ ಇಲ್ವಲ್ಲ. ಹೆಲ್ಪಿಂದ ಏನೂ ಆಗಲ್ಲ. ಒಂದಷ್ಟು ಜನ ನಮ್ಮನ್ನು ಫಾಲೋ ಮಾಡಿ ಒಂದಷ್ಟು ಜನಕ್ಕೆ ಸಹಾಯ ಆಗುತ್ತೆ ಅಂದರೆ ವಿಡಿಯೋ ಮಾಡಿ ಹಾಕೋದ್ರಲ್ಲಿ ತಪ್ಪೇನೂ ಇಲ್ಲ. ಆ್ಯಕ್ಚುಲಿ ಇದೇ ಫಸ್ಟ್ ವಿಡಿಯೋ ನಾನು ಮಾಡ್ತಾ ಇರೋದು. ಏನೋ ಒಂದು 4 ಜನಕ್ಕೆ ಹೆಲ್ಪ್ ಆದರೆ ತುಂಬಾ ಖುಷಿ ಆಗುತ್ತೆ ನನಗೂ. ನನ್ನಿಂದ ಒಂದಷ್ಟು ಜನಕ್ಕೆ ನಾರ್ಮಲ್ ಡೆಲಿವರಿ ಆಯ್ತೇನೋ ಅನ್ನೋ ಒಂದು ಖುಷಿ ನನಗೂ ಇರುತ್ತೆ. ನಾನು ಮಾಡಿರೋದನ್ನು
ಹೇಳ್ಕೊಂಡ್ರೆ ಒಂದಷ್ಟು ಜನ ಫಾಲೋ ಮಾಡ್ತಾರೆ, ಅದು ಇಷ್ಟಪಟ್ಟೆ ಕೇಳ್ತಾ ಇದ್ದಾರೆ ಎಲ್ಲರೂ ನಾವು ಫಾಲೋ ಮಾಡ್ತಿದ್ದೀವಿ. ಸೊ ಟಿಪ್ಸ್ ಹೇಳಿ, ತುಂಬ ಹೆಲ್ಪ್ ಆಗುತ್ತೆ, ನಾವು ಇವಾಗ ಪ್ರೆಗ್ನೆಂಟು ಅಂತ. ಸೊ ಹೆಲ್ಪ್ ಆಗಲಿ ಅಂತ ಅಷ್ಟೇ ಮಾಡ್ತಾ ಇರೋದು. ಮತ್ತು ನನ್ನ ವಿಡಿಯೋದಲ್ಲಿ ನಿಮಗೆ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಕಮೆಂಟ್ ಮಾಡಿ, ನಾನು ರಿಪ್ಲೈ ಕೊಡ್ತೀನಿ. ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು.